ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಎಲ್ಸಿ ಕ್ರಿಯೇಷನ್ 143 ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ನೀವು ಮೊದಲನೇ ವಿಡಿಯೋದಲ್ಲಿ ಎಲ್ಲರೂ ನೋಡೇ ಇರ್ತೀರ ರಗಸ್ಕಟ್ಟ ಪಾರ್ಟ್ 1 ಪಾರ್ಟ್ 2ನ. ಈಗ ಮತ್ತೆ ಏನಕ್ಕಪ್ಪ ಇಲ್ಲಿಗೆ ಬಂದಿದ್ದೀವಿ ಅಂದರೆ, ಆ ವಿಡಿಯೋದಲ್ಲಿ ಒಂದು ಗವಿ ತೋರಿಸಿದ್ದಲ್ಲ, ಆ ಗವಿ ಪಕ್ಕ ಏನು ಅಕ್ಕಪಕ್ಕ ಇನ್ನೂ ಒಂದು 2-3 ಗವಿ ಇದಾವಂತೆ ಗಾಯ್ಸ್. ಅದು ನಾವು ನೋಡಿರಲಿಲ್ಲ, ಯಾರು ಹೇಳಿದರು ಅದ್ರ ಅಕ್ಕಪಕ್ಕ ಏನು ಗವಿ ಇದಾವಲ್ಲ ಅವನ್ನ ಯಾಕೆ ತೋರಿಸಿಲ್ಲ ಅಂತ. ಅದಕ್ಕೋಸ್ಕರ ತೋರ್ಸೋಣ ಅಂತ ಬಂದಿದ್ವಿ. ತೋರ್ಸೋಕ್ಕಿಂತ ಮುಂಚೆ ನಮ್ಮ ಎಲ್ಸಿ ಕ್ರಿಯೇಷನ್ 143 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕೋ ವಿಡಿಯೋ ಮೊದಲನೇದಾಗಿ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಬರುತ್ತೆ. ಗೈಸ್, ಇನ್ನೊಂದೇನು ಗೊತ್ತಾ, ನಾವು ಊರಿಂದನೂ ನಡ್ಕೊಂಡೇ ಬರ್ತಾಯಿದ್ವಿ, ನಡ್ಕೊಂಡೇ ಹೋಗ್ತಾಯಿದ್ವಿ. ಯಾಕೆ ಅಂದರೆ ಇಲ್ಲಿದ್ದ ಸುಮಾರು ಒಂದು 9ರಿಂದ 10 ಕಿಲೋಮೀಟ್ರ್ ಆಗ್ಬೋದು. ಯಾಕೆ ಅಂದರೆ ಬೈಕ್ ಓಡಾಡೋಕ್ಕೆ ಹಾದಿ ಸರಿಯಿಲ್ಲ, ರೋಡ್ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಬೈಕ್ ಮನೇಲಿ ಬಿಟ್ಟು ನಡ್ಕೊಂಡೇ ಬಂದಿದ್ವಿ. ಬನ್ನಿ ಗೈಸ್, ಮುಂದೆ ಏನೇನಿದೆ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀವಿ. ಗುರು, ಯಾರ್ಯಾರೆಲ್ಲ ನೋಡಿಲ್ಲ ಬೇಗ ನೋಡ್ಕೊಂಬಿಡಿ ಗುರು. ಇದು ಯಾವುದು ಅಂದರೆ ಕಲತಿಮ್ಮಣ್ಣನ ಬಾವಿ. ಇಲ್ಲಿ ಬಾವಿ ಏನಕ್ಕಪ್ಪ ಕಟ್ಸಿದ್ರು ಅಂದರೆ, ಹಿಂದಿನ ಕಾಲದಲ್ಲಿ ಇಲ್ಲಿ ಊರಿತ್ತಂತೆ. ಊರಿರೋ ಕಾರಣ ಇಲ್ಲಿ ಬಾವಿ ಕಟ್ಟಿದ್ದಾರೆ. ಈ ಬಾವಿ ಹೆಸರು ಕಲತಿಮ್ಮಣ್ಣನ ಬಾವಿ ಅಂತ. ಗುರು, ಇಲ್ಲಿ ಊರು ಮತ್ತು ಮನೆ, ಬಾವಿ ಪ್ರತಿಯೊಂದು ಇರೋದು ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಕಮೆಂಟ್ ಹಾಕಿ ಮಾಡಬೇಕು ಬೇಡವಾ ಅಂತ ಬೇಗ ಕಮೆಂಟ್ ಹಾಕಿ, ನಾನು ಪ್ರತಿಯೊಂದು ಮುಂದಿನ ವೀಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ಕೊಡ್ತೀನಿ ನಾನು. ಗೈಸ್, 9ರಿಂದ 10 ಕಿಲೋಮೀಟ್ರು ನಡೆದು ಫುಲ್ ಸುಸ್ತಾಗಿತ್ತು. ಅದಕ್ಕೆ ಅಲ್ಲಿ ನೀರು ಸಿಕ್ಕು, ನಾವು ನೀರು ಕುಡಿದ್ಬಿಟ್ಟು ಮತ್ತು ಮೈಸೂರು ಪಾಕು, ಖಾರ ಮತ್ತು ಚಕ್ಲಿ ತಿಂದ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ ಕೂಡಲೇ ನಮ್ಮ ತಮ್ಮ ಪೋಸ್ ಕೊಡ್ತಾಯಿದ್ದ, ಫೋಟೋ ತೆಗಿತಾನೆ ಅಂತ. ಅದು ಫೋಟೋ ಅಲ್ಲ, ವೀಡಿಯೋ. ಅದೆಲ್ಲ ತಮಾಷೆ ಮುಗಿಸ್ಕೊಂಡು ಮತ್ತೆ ಹೋದ್ವಿ. ಇವನು ಬೆಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ಇದು. ಅಣ್ಣ, ಗವಿ ಇಲ್ಲೇ ಐತ ಅಣ್ಣ, ನಿಜವಾಗ್ಲೂ ಐತಿಲ್ಲ. ಶಿವ 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 ಏನೇನು ಆಡೈತಿಲ್ಲ ರೀ ಅಣ್ಣ. ಏ ಕತ್ತಡಕ ಅದಲ್ಲ, ಅವನು ನಿಪ್ಪುನಾಳು ಮಾಡು ಶಿವ ಶಿವ ಶಂಕರ ಹೇಳ. ನಾವು ತಟಗು ತಡ ದೂರ ತಗೊಂಡು ನೋಡ. ಯಾಕೆ ಭಾರಿ ಎದುರಿಸ್ತಾ ಇದ್ದಾರೆ ಗಾಯ್ಸ್, ಇವರೆಲ್ಲ ಭಾರಿ ಎದುರಿಸ್ತಾ ಇದ್ದಾರೆ. ಈಗ ನೆಕ್ಸ್ಟ್ ನಾವು ನೋಡಿ ಮತ್ತೆ ಮುಂದೆ ಹೋಗೋಣ ಬನ್ನಿ ಗಾಯ್ಸ್. ಅಲ್ಲಿ ಹೋಗೋಕ್ಕೆ ಒಂಥರ ಭಯ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಚಿರತೆ, ಕರಡಿ ಮತ್ತು ಅನೇಕ ಪ್ರಾಣಿಗಳು ಇರ್ತಾವಲ್ಲ, ಅದಕ್ಕೋಸ್ಕರ ಭಯ. ಯಾಕೆ ಅಂದರೆ ಚಿರತೆ, ಕರಡಿ ಅಂಥವೆಲ್ಲ ನೋಡಿದರೆ ಎಂಥವ್ರಿಗೂ ಭಯ ಆಗುತ್ತೆ. ಅದಕ್ಕೋಸ್ಕರ ಅದು ಹೋಗಲಿ. ಮತ್ತು ಹೆಬ್ಬಾವು ಬೇರೆ ಇದ್ದಾವಂತ ಹೇಳಿದ್ರಂತೆ. ಅವಾಗ 2 ಹೆಬ್ಬಾವು ಜೊತೆಗೆ ಇದ್ವಂತೆ ಇಲ್ಲಿ. ಅದಕ್ಕೋಸ್ಕರ ಎಂಥವ್ರಿಗೂ ಭಯ ಆಗುತ್ತೆ, ನಮಗೂ ಕೂಡ ಭಯ ಆಗುತ್ತೆ. ಬನ್ನಿ ಗಾಯ್ಸ್, ಮುಂದೆ ಹೆಂಗೆ ಧೈರ್ಯ ಮಾಡಿ ಮುಂದೆ ಹೋಗ್ತಾಯಿದ್ವಿ. ಸಪೋರ್ಟ್ ಮಾಡಿ ಗಾಯ್ಸ್. ವಾ, ಏ ಇಲ್ಲ ಬಿಡ, ಇದು ಇಟೆ ಟಾರ್ಚ್ ನೀವು ನೋಡ್ತಾ ಇದ್ದೀರಾ, ಇದೇ 4ನೇ ಗವಿ. ಬನ್ನಿ ಗಾಯ್ಸ್, ಮುಂದೆ ಏನೇನಿದೆ ಪ್ರತಿಯೊಂದು ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ನೋಡ್ಕೊಂಬಿಟ್ರಣ. ಗಾಯ್ಸ್, ನೀವು ಒಂದ್ಸರಿ ನೋಡ್ಬೇಕಂದ್ರೆ ಎಲ್ಲರಿಗೂ ತೋರಿಸ್ತೀನಿ. ಬೇಗ ಕಮೆಂಟ್ ಹಾಕ್ದವ್ರಿಗೆ ಮಾತ್ರ ಫ್ರೀಯಾಗಿ ನಾನು ಕರ್ಕೊಂಡೋಗಿ ತೋರಿಸ್ತೀನಿ.
ತೋರ್ಸೋಕ್ಕಿಂತ ಮುಂಚೆ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡ್ದಂಗೆ ಹಾಗೆ ನೋಡ್ತಾರೋರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಮೊದಲನೇದಾಗಿ ಇದು ಯಾವ ಗವಿ ಅಂತ ಕಮೆಂಟ್ ಹಾಕಿ ಗಾಯ್ಸ್. ಏನಾದರೂ ಐತಾ ಅವ್ರು ಬರೋವರ್ಗ ಅಣ್ಣ ಇಲ್ಲೇ ಬರ್ರಿ, ಐತೆ ಗವಿ. ಇದು ಯಾವ ಗವಿ ಅಂತ ಬೇಗ ಬೇಗ ಕಮೆಂಟ್ ಹಾಕಿ ಗಾಯ್ಸ್. ನೀವು ನೋಡ್ತಾ ಇದ್ದೀರಾ, ಇದು ರಕ್ತ ಭೂತಾಳಿನೋ ಹಾಲು ಭೂತಾಳಿನೋ ಗೊತ್ತಿಲ್ಲ, ಅದ್ರ ಕಟ ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಭೂತಾಳಿ, ಇದು ಭೂತಾಳಿ, ಹಾಲು ಭೂತಾಳಿ ಗಾಯ್ಸ್. ನೋಡು ಯಾವ ಥರ ಒಂದು ಹಾಲು ಬರ್ತೈತೆ, ಇದೆಷ್ಟು ಲೀಟ್ರ್ ಬರ್ತೈತೆ ಗೊತ್ತಿಲ್ಲ ನೋಡಿ. ಕಟ್ಟದ್ರಿ ಇಲ್ಲಿ ನೋಡ್ರಿ ಹೆಂಗೆ ಬರ್ತೈತೆ, ಇಲ್ಲಿ ನೋಡ್ರಿ ಹೆಂಗೆ ಬರ್ತೈತೆ ನೋಡಿ ಗಾಯ್ಸ್, ಹೆಂಗೆ ಬರ್ತೈತೆ ಇಲ್ಲೋ ನಾ ಹೆಂಗೆ ಬರ್ತೈತೆ. ಇದು ರಕ್ತ ಇದು ಹಾಲು ಬೋತಾಳಿ ಗಾಯ್ಸ್. ಏನಾಗಲ್ಲಣ್ಣ, ಇದು ಏನಾಗಲ್ಲ ಗಾಯ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಬೇಗ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಧನ್ಯವಾದಗಳು.